ಈ ಶಕ್ತಿಶಾಲಿ ಈ ದಿನ ಬಿಳಿ ಬಣ್ಣದ ಪುಷ್ಪದಿಂದ ದಾರಿದ್ರ್ಯವನ್ನು ಹೇಗೆ ಕಳೆದುಕೊಳ್ಳಬಹುದು? ಬೆಲ್ಲದಿಂದ ಯಾವ ಕೆಲಸವನ್ನ ಈ ದಿನ ಮಾಡಿದರೆ ಕುಲದೇವರ ಅನುಗ್ರಹ ಸಿಗುತ್ತದೆ, ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಿ ಹಣದ ಏಳಿಗೆ ಆಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ನೀವು ಎಷ್ಟೇ ಕಠಿಣ ಕಷ್ಟದಲ್ಲಿದ್ದರೂ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವ ಅದ್ಭುತವಾದ ದಿನ. ಅಷ್ಟಸಿದ್ಧಿಗಳ ಶಕ್ತಿ, ಕಾಲಭೈರವನ ಅನುಗ್ರಹ, ದುರ್ಗಾದೇವಿ ಮಹಾಲಕ್ಷ್ಮಿಯ ಕೃಪೆಗೆ ಈ ದಿನ ಅರಿಶಿನದ ಕೊಂಬು ಹಾಗೂ 8 ನಾಣ್ಯಗಳಿಂದ ಯಾವ ಕೆಲಸವನ್ನ ತಪ್ಪದೇ ಮಾಡಬೇಕು. ಮುತ್ತೈದೆಯರಿಗೆ ಈ ದಿನ ಯಾವ ಮಾತನ್ನ ಹೇಳಿದ್ರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ದಾರಿದ್ರ್ಯ ದೋಷ ನಿಮಗಿದೆಯಾ ಇಲ್ಲವಾ ಎಂಬುದು ಸರಿಯಾಗಿ ತಿಳಿಯಲು ಈ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಇರುತ್ತದೆಯೇ ಎಂದು ಮೊದಲು ನೋಡಿಕೊಳ್ಳಿ. ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೈನಲ್ಲಿ ದುಡ್ಡು ನಿಲ್ಲದೇ ಇರೋದು, ಒಂದು ಊರಿನಿಂದ ಮತ್ತೊಂದು ಊರಿಗೆ ಸದಾ ಅಲೆಯೋದು, ನಿಮ್ಮ ಮಾತನ್ನ ಯಾರು ಕೇಳದೇ ಇರೋದು, ನಿಮ್ಮನ್ನ ಎಲ್ಲರೂ ನಿರ್ಲಕ್ಷ್ಯ ಮಾಡೋದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ದೌರ್ಭಾಗ್ಯ, ಜನ್ಮ ಕುಂಡಲಿಯಲ್ಲಿ ದರಿದ್ರ ದೋಷಗಳಿದ್ರೆ ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ. ಬಂಧು ಮಿತ್ರರು, ಗಂಡ ಹೆಂಡತಿ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ರಾಜರಂತೆ ಬದುಕಿದ್ದರೂ ಈಗ ಸೇವಕರಂತೆ ಜೀವನ ಮಾಡ್ತಾ ಇರೋದು, ಈ ರೀತಿ ದೋಷಗಳಿದ್ರೆ ಆ ದೋಷದಿಂದ ಹೊರಬರಲು ಈ ದಿನ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಈ ದಿನ ಹರಿಯುವ ನೀರಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಡಲು ಸಾಧ್ಯವಾಗಿಲ್ಲ ಎಂದರೆ 9 ಗುರುವಾರಗಳ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ನಿಮ್ಮ ಕೈನಿಂದ ಬಿಟ್ಟು ಬಂದರೆ ದೌರ್ಭಾಗ್ಯ ದೋಷಗಳು, ಜಾತಕದಲ್ಲಿರುವ ದರಿದ್ರ ದೋಷಗಳು ಖಂಡಿತವಾಗಿಯೂ ದೂರವಾಗಿ ಆರ್ಥಿಕ ಏಳಿಗೆಯನ್ನು ನೀವು ಕಾಣಬಹುದು. ಶಿವಾಲಯಕ್ಕೆ ಹೋಗಿ ಈ ದಿನ ಶಿವನಿಗೆ ಅಂದಿನಿಂದ ಅಭಿಷೇಕ ಮಾಡಬೇಕು. ಅಭಿಷೇಕವನ್ನು ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಳ್ಳಬಹುದು. ಈ ದಿನ ನಿಮ್ಮ ಕುಲದೇವರಿಗೆ, ಮನೆದೇವರಿಗೆ ಬೆಲ್ಲದ ಆರತಿಯನ್ನು ಮಾಡಬೇಕು. ಕುಲದೇವರಿಗೆ ಹೋಗಲು ಸಾಧ್ಯವಾಗಿಲ್ಲ ಎಂದರೆ ಮನೆಗೆ ಸಮೀಪದಲ್ಲಿ ಇರುವಂಥ ಯಾವುದೇ ದೇವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ 2 ಅಚ್ಚು ಬೆಲ್ಲವನ್ನು ಬಳಸಿಕೊಂಡು ಬೆಲ್ಲದ ಆರತಿಯನ್ನು ಮಾಡಿಕೊಂಡು ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚೆತ್ತು ಕುಟುಂಬದವರಿಗೆ ದೈವಬಲ ಹೆಚ್ಚಾಗ್ತಾ ಹೋಗುತ್ತೆ. ಅಂದುಕೊಂಡಂಥ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತದೆ. ಕೆಟ್ಟ ಕಾಲವನ್ನು ಕೂಡ ಬದಲಿಸುವ ಅತ್ಯಂತ ಶಕ್ತಿಯುತ ದಿನವಾಗಿದೆ. ಈ ದಿನ ಮಾಡುವ ಒಂದೆರಡು ಪರಿಹಾರಗಳು ಅದೆಷ್ಟೋ ದಿನಗಳ ಕಾಲ ಕಷ್ಟಗಳು ಬಾರದಂತೆ ತಡೆಯುತ್ತದೆ. ನಿಂತ ಕೆಲಸಗಳಲ್ಲಿ ಜಯವನ್ನು ನೀಡಿ ಆರ್ಥಿಕ ಬಾಧೆಗಳಿಗೆ ಮುಕ್ತಿ ನೀಡಿ ಶತ್ರು ಬಾಧೆ, ನರದೃಷ್ಟಿ, ನರದೋಷಗಳನ್ನು ಕಳೆಯುತ್ತದೆ. ಮೊದಲು ನಿಮ್ಮ ಮನೆ ದೇವರು, ಇಷ್ಟ ದೇವರನ್ನ ನೆನೆದು ಲಕ್ಷ್ಮೀನಾರಾಯಣರನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆದು ದಿನವನ್ನು ಆರಂಭಿಸಬೇಕು. ಈ ದಿನ ಲಕ್ಷ್ಮೀ ದೇವರನ್ನ ಪೂಜಿಸಿದರೆ ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸಗಳು ಶೀಘ್ರವಾಗಿ ನಡೆಯುತ್ತದೆ. ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ 8 ನಾಣ್ಯಗಳಿಂದ ಬಿಳಿ ಪುಷ್ಪಗಳಿಂದ ಮಹಾಲಕ್ಷ್ಮಿ ದೇವಿಯನ್ನ ಈ ವಿಧಾನದಲ್ಲಿ ಪ್ರತಿಯೊಬ್ಬರೂ ಪೂಜಿಸಬೇಕು. ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಮದುವೆ ವಿಳಂಬವಾಗುತ್ತಿದ್ದರೆ, ಅಮ್ಮ ಮಹಾಲಕ್ಷ್ಮೀ ದೇವಿ, ಈ ದಿನ 8 ನಾಣ್ಯಗಳನ್ನು ಇಟ್ಟು ನಿನ್ನ ಪೂಜೆಯನ್ನು ಪುಷ್ಪಗಳಿಂದ ಮಾಡಿಕೊಳ್ತಿದ್ದೇನೆ. ಶೀಘ್ರವಾಗಿ ಮದುವೆ ಆಗೋ ಥರ ಮಾಡಿದರೆ ಮದುವೆ ಆಗ್ತಿದ್ದಂತೆ ಸೀರೆಯ ಜೊತೆಗೆ ನಿನಗೆ ಪೂಜೆಯಲ್ಲಿಟ್ಟಂಥ 8 ನಾಣ್ಯಗಳನ್ನು ಅರ್ಪಿಸುತ್ತೇನೆಂದು ಬೇಡಿಕೊಳ್ಬೇಕು. ಸುಬ್ರಹ್ಮಣ್ಯ ಅಷ್ಟಕ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಹಣಕಾಸು ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ, 1 ರೂಪಾಯಿಗೂ ಕಷ್ಟ ಆಗ್ತಿದ್ರೆ 8 ನಾಣ್ಯಗಳನ್ನು ಇಟ್ಟು ಹಣದ ಸಮಸ್ಯೆ ಸುಧಾರಣೆ ಆಗ್ತಿದ್ದಂತೆ ಲಕ್ಷ್ಮೀ ದೇವಿಗೆ ಸೀರೆಯ ಜೊತೆಗೆ ನಾಣ್ಯ, ಬಳೆ, ಅರಿಶಿನ, ಕುಂಕುಮ ಕೊಡ್ತೇನೆಂದು ಬೇಡಿಕೊಳ್ಬೇಕು. ಉದ್ಯೋಗದ ಸಮಸ್ಯೆ ಇದ್ದವರು ಇದೇ ರೀತಿ ಬೇಡಿಕೊಳ್ಳಿ. ಅಮ್ಮನವರಿಗೆ ಬಿಡಿ ಸೇವಂತಿಗೆ ಪುಷ್ಪಗಳು, ಮಲ್ಲಿಗೆ, ಗುಲಾಬಿ, ಕೆಂಪು ದಾಸವಾಳದಿಂದ ಪೂಜಿಸಬೇಕು. ಇನ್ನು ಸಂಜೆಯ ಸಮಯದಲ್ಲಿ ಕಾಲಭೈರವ ಹಾಗೂ ವರಾಹಿ ದೇವಿಯನ್ನ ಪೂಜಿಸಬೇಕು. ಮನೆಯಲ್ಲಿ ಕಾಲಭೈರವನ ಫೋಟೋ ಅಥವಾ ವಿಗ್ರಹ ಇದ್ರೆ 21 ಅರಿಶಿನದ ಕೊಂಬಿನ ಮಾಲೆಯನ್ನು ತಯಾರಿಸಿ ಅರ್ಪಿಸಿ. ಇಲ್ಲ ಮನೆಗೆ ಸಮೀಪದಲ್ಲಿ ಕಾಲಭೈರವನ ಗುಡಿ ಇದ್ರೆ, ವಾರಾಹಿ ದೇವಿಯ ಗುಡಿ ಇದ್ರೆ ಅರಿಶಿನದ ಮಾಲೆಯನ್ನು ನೀಡಿ ಬನ್ನಿ. ಇದರಿಂದ ನಿಮಗೆ ತಿಳಿಯದೆ ಬರುವಂತಹ ಕಂಟಕಗಳು ದೂರವಾಗುತ್ತದೆ. ಶಿವನ ರೂಪವಾದ ಕಾಲಭೈರವನು ವಿವಿಧ ಕಂಟಕಗಳನ್ನು ದೂರ ಮಾಡಿ ರಕ್ಷಿಸುತ್ತಾನೆ. ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಯಾವುದೇ ಕೋರಿಕೆಗಳಿರಲಿ ಭಕ್ತಿಯಿಂದ ಬೇಡಿಕೊಂಡು ಅರಿಶಿನದ ಮಾಲೆಯನ್ನು ಕಾಲಭೈರವನಿಗೆ ಅರ್ಪಿಸಿ. ಮನೆಯಲ್ಲಿ ವಾರಾಹಿ ದೇವಿ ಚಿತ್ರಪಟ ಅಥವಾ ವಿಗ್ರಹ ಇದ್ರೆ ಅಮ್ಮನವರಿಗೂ ಅರಿಶಿನದ ಕೊಂಬಿನ ಮಾಲೆಯನ್ನು ಹಾಕ್ಬೋದು. ಕಾಲಭೈರವನ ಗುಡಿಗಳಲ್ಲಿ ಮನೆಯ ಹೊರಭಾಗದಲ್ಲಿ ಈ ದಿನ ಕುಂಬಳಕಾಯಿಯ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು.
ದೀಪ ಬೆಳಗಿಸಲು ಸಾಧ್ಯವಾಗಿಲ್ಲ ಎಂದರೆ ಕುಂಬಳಕಾಯಿಯ ಒಳಗಡೆ ಕರಿಮೆಣಸು, ಬಿಳಿ ಸಾಸಿವೆ, ಸ್ವಲ್ಪ ಕಪ್ಪು ಎಳ್ಳು, 2 ಒಣಮೆಣಸಿನಕಾಯಿ ಹಾಕಿ ನಿಮ್ಮ ಮನೆಯ ಬಾಗಿಲಿಗೆ ಮನೆಯ ಪ್ರತಿ ಸದಸ್ಯರ ತಲೆಯ ಸುತ್ತ, ನಿಮ್ಮ ತಲೆಯ ಸುತ್ತ ಎಡಭಾಗದಿಂದ ಬಲಭಾಗಕ್ಕೆ 3 ಬಾರಿ, ಬಲದಿಂದ ಎಡಕ್ಕೆ 3 ಬಾರಿ ದೃಷ್ಟಿ ತೆಗೆದು ಮನೆಯ ಹೊರಭಾಗದಲ್ಲಿ ಸಂಜೆಯ ಸಮಯದಲ್ಲಿ ಹೊಡೆಯಬೇಕು. ಈ ಎಲ್ಲ ವಸ್ತುಗಳನ್ನು ಹಾಕಿ ಕುಂಬಳಕಾಯಿ ಹೊಡೆಯುವುದರಿಂದ ನಿಮ್ಮ ಮನೆಗಿದ್ದ ನಿಮಗಿದ್ದ ಎಂಥದ್ದೇ ದೃಷ್ಟಿ, ಶತ್ರುಗಳ ಕೆಟ್ಟ ಕಣ್ಣಿದ್ದರೂ ನಾಶವಾಗುತ್ತದೆ. ಹಣಕಾಸಿನ ಸಮಸ್ಯೆ, ಆರೋಗ್ಯ, ಮಾನಸಿಕ ಕಿರಿಕಿರಿ, ವ್ಯಾಪಾರ ನಷ್ಟ, ಯಾವುದೇ ರೀತಿಯ ಕಷ್ಟಗಳು ದೂರವಾಗಿ ನಿಮ್ಮ ಕೆಟ್ಟ ಕಾಲ ಅಂತ್ಯವಾಗಿ ಉತ್ತಮ ಕಾಲ ಬರುತ್ತದೆ. ಈ ದಿನ ಸ್ತ್ರೀಯರನ್ನ ಯಾರು ಮಹಾಲಕ್ಷ್ಮಿ ರೂಪದಲ್ಲಿ ನೋಡ್ತಾರೋ ಅವರಿಗೆ ಎಂದಿಗೂ ಸಂಪತ್ತು ಕರಗೋದಿಲ್ಲ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಅಭಿವೃದ್ಧಿಯಾಗುತ್ತದೆ. ಅಲ್ಲಿರುವ ಹಿರಿಯ ಸ್ತ್ರೀಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ವಿಧವೆಯರನ್ನ ಕೂಡ ಈ ದಿನ ಗೌರವಿಸಬೇಕು. ಮನೆಗೆ ಮುತ್ತೈದೆಯರನ್ನ ಮಹಾಲಕ್ಷ್ಮಿ ರೂಪದಲ್ಲಿ ಕರೆದು ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬಳೆಯನ್ನ ಕೊಟ್ಟು ಸತ್ಕರಿಸಬೇಕು. ನಿಮ್ಮ ಶಕ್ತಿಗೆ ಅನುಸಾರ ಮುತ್ತೈದೆಯರನ್ನ ಕಾಲಾಷ್ಟಮಿಯ ದಿನ ಕರೆಸಿ ಸತ್ಕರಿಸಿದರೆ ಮಹಾಲಕ್ಷ್ಮಿ ದೇವಿಯೇ ಮನೆಗೆ ಬಂದು ಅರಸುತ್ತಾಳೆ. ದೇವಿ ರೂಪದಲ್ಲಿ ಪ್ರತಿ ಸ್ತ್ರೀಯರನ್ನು ಈ ದಿನ ಗೌರವಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹಣದ ಸಮಸ್ಯೆಗಳೇ ಬಾರದಂತೆ ದೇವಿ ಕಾಪಾಡುತ್ತಾಳೆ. ಈ ದಿನ ಕಾಲಭೈರವನ ಪೂಜೆ ಮಾಡಿದರೆ ಶನಿದೋಷಗಳು ಕೂಡ ದೂರವಾಗುತ್ತದೆ. ಈ ದಿನ ದಶರಥ ಶನಿ ಸ್ತೋತ್ರವನ್ನು ನವಗ್ರಹಗಳ ಮುಂದೆ ಕುಳಿತು ಹೇಳಿದರೆ, ಕಾಲಭೈರವನ ಮುಂದೆ ಕುಳಿತು ಕೇಳಿದರೆ 7.5 ಶನಿದೋಷದ ತೀವ್ರತೆ ಕಡಿಮೆಯಾಗುತ್ತದೆ. ಕಾಲಭೈರವನ ಗುಡಿಯಲ್ಲಿ 2 ನಿಮಿಷಗಳ ಕಾಲ ನಿರಂತರವಾಗಿ ಗಂಟೆಯ ಶಬ್ದವನ್ನು ಮಾಡಿ ನಂತರ ಕಾಲಭೈರವಾಷ್ಟಕ ಕೇಳಿದರೆ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ಈ ದಿನ ಶ್ವಾನಗಳಿಗೆ ಆಹಾರ ಹಾಕಿದರೆ ತುಂಬ ಒಳ್ಳೆಯದು. ಜೀವನದಲ್ಲಿ ಸೋಲು ಅನ್ನುವುದೇ ಇರಬಾರದು ಎಂದರೆ ಉದ್ದಿನ ವಡೆಯನ್ನು ಆಹಾರವಾಗಿ ಹಾಕಿ ಅಥವಾ ಉದ್ದಿನ ಬೇಳೆಯಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಶ್ವಾನಕ್ಕೆ ತಿನ್ನಿಸಿದರೆ ಬಡತನ ದೂರವಾಗಿ ಕಾಲಭೈರವನ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರಿಂದ ಮೋಸ ಹೋಗಿದ್ರೆ, ದುಡ್ಡಿನ ವಿಷಯದಲ್ಲಿ, ವ್ಯಾಪಾರದ ವಿಷಯದಲ್ಲಿ ಯಾರಿಂದಲಾದರೂ ಮೋಸ ಹೋಗಿದ್ರೆ, ಬರಬೇಕಾದ ದುಡ್ಡು ಬೇಗನೆ ಕೈಗೆ ಸಿಗಬೇಕಂದ್ರೆ ಈ ದಿನ ಕಾಲಭೈರವನಿಗೆ ವಿಶೇಷವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಇದರಿಂದ ಮೋಸ ಮಾಡಿದ ವ್ಯಕ್ತಿಗೆ ಕಾಲಭೈರವನೇ ಕಾಲದ ಮೂಲಕ ಪಾಠ ಕಲಿಸುತ್ತಾನೆ. ನಿಮಗಿರುವ ಹಣದ ಕಷ್ಟವನ್ನು ದೂರ ಮಾಡುತ್ತಾನೆ. ಮನೆಯಲ್ಲಿ ಕಾಲಭೈರವನಿಗೆ ಧೂಪ ಹಾಕಿ ತಪ್ಪದೆ ನಮಸ್ಕಾರ ಮಾಡಿಕೊಳ್ಳಿ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಬಡತನ ದೂರವಾಗಿ ಐಶ್ವರ್ಯ ಸಿಗುತ್ತದೆ ಅಂತ. ಇನ್ನು ಮನೆಯಲ್ಲಿ ಸಂಪೂರ್ಣವಾಗಿ ದಾರಿದ್ರ್ಯ ತಾಂಡವವಾಡ್ತಿದ್ರೆ ಈ ದಿನ ಸ್ಫಟಿಕ ಆಮೆಯ ಮೂರ್ತಿಯನ್ನು ಮನೆಗೆ ತರಬೇಕು. ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಏರ್ಪಾಡು ಮಾಡಿಕೊಳ್ಳಬೇಕು. ಆಮೆಯ ಮುಖವು ಬಾಗಿಲ ಕಡೆ ಮುಖ ಮಾಡದೆ ಮನೆಯ ಒಳಗಡೆ ನೋಡುವಂತೆ ಮುಖ ಮಾಡಿ ಇಡಬೇಕು. ಇದರಿಂದ ಲಕ್ಷ್ಮೀ ಕೃಪೆ, ವಿಷ್ಣು ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿನ ದಾರಿದ್ರ್ಯ ನಿವಾರಣೆಯಾಗಲು ಸ್ಫಟಿಕ ಆಮೆಯು ವಿಶೇಷವಾಗಿ ಕೆಲಸ ಮಾಡುತ್ತದೆ. ಮನೆಯಲ್ಲಿ ಸದಾ ದುಡ್ಡು ನಿಲ್ಲುತ್ತಿಲ್ಲ, ಯಾವಾಗಲೂ ಜಗಳ, ನೆಗೆಟಿವ್ ಶಕ್ತಿ ಹೆಚ್ಚಾಗಿದೆ ಅಂದರೆ ಈ ದಿನ ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಪ್ಪದೇ ತನ್ನಿ. ಈ ಪರಿಹಾರಗಳು ಜೀವನದಲ್ಲಿ ಹಂತ ಹಂತವಾಗಿ ಏಳಿಗೆಯನ್ನು ನೀಡಲು ಕಾರಣವಾಗುತ್ತದೆ. ಈ ದಿನ ಮನೆಯಲ್ಲಿನ ವಸ್ತುಗಳನ್ನು ಸ್ವಲ್ಪ ಕದಲಿಸಬೇಕು. ನಿಮ್ಮ ಮನೆಯ ಹಾಲ್ನಲ್ಲಿ, ದೇವರ ಕೋಣೆಯಲ್ಲಿ, ಮಲಗುವ ಕೋಣೆಯಲ್ಲಿ, ಸ್ನಾನದ ಮನೆ, ಅಡುಗೆ ಮನೆಯಲ್ಲಿಟ್ಟಂಥ ವಸ್ತುಗಳನ್ನು ಆ ಜಾಗದಿಂದ ಸ್ವಲ್ಪ ಪಕ್ಕಕ್ಕೆ ಜರುಗಿಸಬೇಕು. ಈ ಕೆಲಸವನ್ನು ಮಾಡ್ತಾ ಬನ್ನಿ. ಆ ವಸ್ತುಗಳು ಇಟ್ಟಂಥ ಜಾಗದಲ್ಲಿದ್ದಾಗ ಬರುವಂತಹ ನೆಗೆಟಿವ್ ಶಕ್ತಿಗಳು ಕಡಿಮೆಯಾಗಿ ಆ ವಸ್ತುಗಳಿಂದ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಎಷ್ಟೋ ಬದಲಾವಣೆಗಳು ಇದರಿಂದ ಉಂಟಾಗುತ್ತದೆ. ಇನ್ನು ಈ ದಿನ ಬಿಳಿ ಸಾಸಿವೆಯನ್ನು ಬಳಸಿ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಧೂಪವನ್ನು ಹಾಕಬೇಕು. ಬಿಳಿ ಸಾಸಿವೆಗೆ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇರುತ್ತದೆ. ನಿಮ್ಮ ಮನೆಯ ಕುಲದೇವರು, ಮನೆದೇವರನ್ನು ನೆನೆದು ಈ ದಿನ ಧೂಪವನ್ನು ಹಾಕಿದ್ದೇ ಆದಲ್ಲಿ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷ, ಅಕ್ಕಪಕ್ಕದವರ ಕೆಟ್ಟ ಕಣ್ಣು, ನರದೋಷ, ನೆಗೆಟಿವ್ ಶಕ್ತಿಗಳು ಮನೆಯಿಂದ ಸುಲಭವಾಗಿ ತೊಲಗಿ ಹೋಗುತ್ತೆ. ಮನೆಯಲ್ಲಿ ನೆಗೆಟಿವ್ ಶಕ್ತಿ ಅನ್ನೋದೇ ಇರೋದಿಲ್ಲ. ಆಗ ಮನೆಗೆ ನಿರಂತರವಾಗಿ ಧನಾಗಮನ, ಅದೃಷ್ಟ, ದೈವಬಲ ಪ್ರಾಪ್ತಿಯಾಗುತ್ತದೆ. ಈ ದಿನ ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಕುಳಿತು ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು. ಸಾಕ್ಷಾತ್ ಶಿವ ಪಾರ್ವತಿಯರ ಅನುಗ್ರಹ ಪ್ರಾಪ್ತಿಯಾಗಿ ನಿಮಗಿರುವ ಸಕಲ ಆರೋಗ್ಯ ಸಮಸ್ಯೆ, ಶತ್ರುಬಾಧೆ, ಹಣಕಾಸಿನ ಸಂಕಷ್ಟಗಳು ಇದರಿಂದ ದೂರವಾಗುತ್ತದೆ. ಈ ದಿನ ಮರೆಯದೆ ನಿಮ್ಮ ಕುಲದೇವರಿಗೆ ಅಥವಾ ದುರ್ಗಾ ಮಾತೆಗೆ, ಲಲಿತಾ ದೇವಿಗೆ ಪರಮಾನ್ನವನ್ನು ನೈವೇದ್ಯ ಮಾಡಿ. ಸಾಧ್ಯವಾಗದಿದ್ದರೆ ಸಿಹಿ ಪೊಂಗಲನ್ನು ಕೂಡ ನೈವೇದ್ಯ
ನೈವೇದ್ಯವಾಗಿಡಬಹುದು. ಇದರಿಂದ ನಿಮ್ಮ ಮನೆ ದೇವರ ಅನುಗ್ರಹ ಸಿಗುತ್ತದೆ. ದೇವರಿಗಾಗಿ ಮಾಡುವ ನೈವೇದ್ಯವನ್ನು ರುಚಿ ನೋಡದೆ ಭಕ್ತಿ ಮನಸ್ಸಿನಿಂದ ಈ ದಿನದಿಂದ ಮನೆಗೆ ಕುಲದೇವರ ಅನುಗ್ರಹ ಸಿಗಲಿ, ನಮ್ಮ ಪತಿ ಮಾಡುವ ಕೆಲಸ ಕಾರ್ಯದಲ್ಲೆಲ್ಲ ಅದೃಷ್ಟ ಯಶಸ್ಸು ಪ್ರಾಪ್ತಿಯಾಗಲಿ, ಮನೆಯಲ್ಲಿರುವ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಹತ್ತಲಿ, ಹಿರಿಯರ ಆರೋಗ್ಯ ಸದಾ ಕ್ಷೇಮವಾಗಿರಲಿ, ಮನೆಯಲ್ಲಿ ಸದಾ ಸಿರಿ ಸಂಪತ್ತುಗಳಿಂದ ಕೂಡಿರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಕುಲದೇವರಿಗೆ, ಲಲಿತಾದೇವಿಗೆ ಅಥವಾ ದುರ್ಗಾ ಮಾತೆಗೆ ಇಟ್ಟಂತಹ ಪರಮಾನ್ನ ಸಿಹಿ ನೈವೇದ್ಯವನ್ನು ಪೂಜೆಯ ನಂತರ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡುವುದರಿಂದ ತಾಯಿಯ ಅನುಗ್ರಹ ಬಹುಬೇಗನೆ ಪ್ರಾಪ್ತಿಯಾಗಿ ಮನಸ್ಸಿನ ಭಯ ಗೊಂದಲ ದೂರವಾಗಿ ಸದಾ ದೇವಿಯ ರಕ್ಷಣೆ ನಿಮ್ಮ ಜೊತೆಗೆ ಇರುತ್ತದೆ. ಈ ದಿನ ಮಾಡುವಂಥ ಈ ಪರಿಹಾರಗಳು ಬೇಗನೆ ಕೆಲಸ ಮಾಡುತ್ತವೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಚಂದ್ರನ ಬೆಳಕಿನಲ್ಲಿ ಹಾಲನ್ನಿಟ್ಟು ಆ ಹಾಲನ್ನು ಸೇವಿಸಬೇಕು. ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಂದಿಡಬೇಕು. ಇಷ್ಟೂ ಪರಿಹಾರಗಳಲ್ಲಿ ನಿಮಗೆ ಸಾಧ್ಯವಾದ ಪರಿಹಾರಗಳನ್ನು ಮಾಡಿ ಜೀವನದಲ್ಲಿರುವ ಕಷ್ಟಗಳಿಂದ ಹೊರಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಲಲಿತಾದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಥದ್ದೇ ಸರಳ ಪರಿಹಾರದೊಂದಿಗೆ ಭೇಟಿಯಾಗೋಣ. ನಮ್ಮ ಪೂಜಾ ಕೋಣೆಯಲ್ಲಿ ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಮಹಾಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತವೆ. ಹಿಂದೂ ಸನಾತನ ಧರ್ಮದಲ್ಲಿ ದೀಪಾರಾಧನೆಗೆ ತುಂಬಾ ವಿಶೇಷವಾದ ಮಹತ್ವವಿದೆ. ಯಾಕಂದರೆ ದೀಪ ಅಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಅದಕ್ಕೆ ಮನೆಯಲ್ಲಿ ದೀಪ ಹಚ್ಚಿದರೆ ಕತ್ತಲೆಯ ಜೊತೆಗೆ ನಮ್ಮ ಜೀವನದಲ್ಲಿರೋ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತವೆ ಅಂತ ಪುರಾಣಗಳು ಹೇಳುತ್ತವೆ. ಆದರೆ ದುರಾದೃಷ್ಟವಶಾತ್ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ತುಂಬ ಜನ ತುಂಬಾ ಭಕ್ತಿಯಿಂದ ಗಂಟೆಗಟ್ಟಲೆ ಪೂಜೆ ಮಾಡಿದರೂ ಕೂಡ ಅಂದುಕೊಂಡ ಫಲ ಸಿಗುತ್ತಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುತ್ತಿರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ನಾವು ಪೂಜೆ ಅಥವಾ ದೀಪಾರಾಧನೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ಸಣ್ಣ ತಪ್ಪುಗಳೇ ಇದಕ್ಕೆ ಕಾರಣ. ನಮ್ಮ ಹಿರಿಯರು ಪೂಜಾ ವಿಧಾನದಲ್ಲಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ತಂದಿದ್ದಾರೆ. ಒಂದು ವೇಳೆ ನೀವು ಈ ನಿಯಮಗಳನ್ನು ಪಾಲಿಸಿ ದೀಪ ಹಚ್ಚಿದರೆ ನಿಮ್ಮ ಮನೆಗೆ 1000 ಪಟ್ಟು ಹೆಚ್ಚು ಪುಣ್ಯ ಫಲ ಸಿಗುತ್ತದೆ. ಅಷ್ಟೇ ಅಲ್ಲ, ಕುಟುಂಬದ ಕಷ್ಟಗಳೆಲ್ಲ ತೀರಿ ಆ ದೇವಾನುದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಾಗಾದರೆ ಪೂಜಾ ಕೋಣೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ದೀಪಾರಾಧನೆಯನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡಬೇಕು, ದೇವರಿಗೆ ನೈವೇದ್ಯವನ್ನು ಹೇಗೆ ಸಮರ್ಪಿಸಬೇಕು, ಹಾಗೆ ನಾವು ಪೂಜೆ ಮಾಡುವಾಗ ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೆ ಹೇಳ್ತಿದ್ದೀನಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೀಪಲಕ್ಷ್ಮಿ ನಮಃ ಅಂತ ಬರೆಯಿರಿ. ಈಗ ಮೊದಲು ನಾವು ದೀಪಾರಾಧನೆಗೆ ಸಂಬಂಧಿಸಿದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಒಂದು ದೀಪವನ್ನು ಇಡುವ ಸರಿಯಾದ ಕ್ರಮ. ಮೊದಲನೆಯದಾಗಿ ದೀಪಾರಾಧನೆಯ ನಿಯಮಗಳನ್ನು ನೋಡೋದಾದರೆ, ದೈವಿಕ ಶಕ್ತಿ ಇರೋ ದೀಪವನ್ನು ನಾವು ಯಾವಾಗಲೂ ನೇರವಾಗಿ ನೆಲದ ಮೇಲೆ ಇಡಬಾರದು. ಅದರ ಬದಲಾಗಿ ದೀಪದ ಕೆಳಗೆ ಕಡ್ಡಾಯವಾಗಿ ವೀಳ್ಯದೆಲೆಗಳನ್ನು ಇಡಬೇಕು. ಇಲ್ಲಾಂದರೆ ಕನಿಷ್ಠ ಪಕ್ಷ ಸ್ವಲ್ಪ ಅಕ್ಷತೆಯನ್ನಾದರೂ ಹಾಕಿ ಅದರ ಮೇಲೆ ದೀಪವನ್ನು ಹಚ್ಚಬೇಕು. ವೀಳ್ಯದೆಲೆಯನ್ನು ಇಡುವಾಗ ಅದರ ತೊಟ್ಟು ದೇವರಿಗೆ ಅಭಿಮುಖವಾಗಿ ಅಥವಾ ಉತ್ತರ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಇದು 2 ದೋಷ ನಿವಾರಣೆಗೆ ಪರಿಹಾರ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ತೀವ್ರವಾದ ನರದೃಷ್ಟಿ ಇದ್ದರೆ ಒಂದು ಸಣ್ಣ ಹಿತ್ತಾಳೆ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ಆ ದೋಷಗಳೆಲ್ಲ ಪಟಾಪಟ ಅಂತ ದೂರವಾಗುತ್ತವೆ. 3 ದೀಪದ ಸ್ವಚ್ಛತೆ. ಹಾಗೆ ಇಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಅಂದರೆ, ದೀಪದಲ್ಲಿ ಬಳಸಬಹುದಂತಹ ಬತ್ತಿಗಳು ಯಾವತ್ತೂ ಕಪ್ಪಗಾಗಿ ಮಸಿ ಹಿಡಿದು ಇರಬಾರದು. ಯಾಕಂದರೆ ಆ ದೀಪದ ಬತ್ತಿಗಳು ಎಷ್ಟು ಸ್ವಚ್ಛವಾಗಿ ಚಿನ್ನದ ಥರ ಹೊಳಪಿನಂತೆ ಇರುತ್ತವೋ ಆ ಮನೆಗೆ ಲಕ್ಷ್ಮಿ ಕಟಾಕ್ಷ ಅಷ್ಟು ಬೇಗ ಸಿಗುತ್ತದೆ. ಇದರ ಜೊತೆಗೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಒಂದೇ ಒಂದು ದೀಪವನ್ನು ಒಂಟಿಯಾಗಿ ಹಚ್ಚಬಾರದು. ಕಡ್ಡಾಯವಾಗಿ 2 ದೀಪಗಳನ್ನು ಹಚ್ಚಬೇಕು. 4. ಯಾವ ಎಣ್ಣೆ ಬಳಸಬೇಕು? ಇನ್ನು ದೀಪಕ್ಕೆ ಬಳಸುವ ಎಣ್ಣೆಯ ವಿಷಯಕ್ಕೆ ಬಂದರೆ, ಹಸುವಿನ ತುಪ್ಪದಿಂದ ದೀಪಾರಾಧನೆಯ ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠ. ಹಾಗೆ ಸಾಲದ ಬಾಧೆ ಇರೋರು ತೆಂಗಿನೆಣ್ಣೆ, ಶತ್ರುಗಳ ಕಾಟ ಇರೋರು ಎಳ್ಳೆಣ್ಣೆ ಮತ್ತು ಮನಸ್ಸಿನ ಪ್ರಶಾಂತತೆಗಾಗಿ ಹರಳೆಣ್ಣೆಯನ್ನು ಬಳಸಬಹುದು. ಆದರೆ ನೆನಪಿಡಿ, ಅಪ್ಪಿತಪ್ಪಿಯೂ ಅಡುಗೆಗೆ ಬಳಸುವ ಶೇಂಗಾ ಎಣ್ಣೆಯನ್ನು ದೀಪಾರಾಧನೆಗೆ ಬಳಸಲೇಬಾರದು.
5. ದಾಂಪತ್ಯ ಸುಖಕ್ಕೆ. ಇದರ ಜೊತೆಗೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಗಲಾಟೆ ಆಗ್ತಿದ್ರೆ 2 ಹತ್ತಿ ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಗಂಟು ಹಾಕಿ ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ತುಂಬಾನೇ ಹೆಚ್ಚಾಗುತ್ತದೆ. ಈಗ ಪೂಜಾ ಕೋಣೆಯ ವಾಸ್ತು ಮತ್ತು ಕಲಶದ ನಿಯಮಗಳನ್ನು ನೋಡೋಣ. ದೀಪಾರಾಧನೆ ಅಷ್ಟೇ ಅಲ್ಲದೆ ಪೂಜಾ ಕೋಣೆಯಲ್ಲಿ ಪಾಲಿಸಬೇಕಾದ ಕೆಲವು ವಾಸ್ತು ನಿಯಮಗಳು ಕೂಡ ಇವೆ. 1. ನೀರಿನ ಕಲಶ. ಉದಾಹರಣೆಗೆ ಪ್ರತಿಯೊಂದು ಪೂಜಾ ಕೋಣೆಯಲ್ಲೂ ಕಡ್ಡಾಯವಾಗಿ ಒಂದು ನೀರಿನ ಕಲಶ ಇರಲೇಬೇಕು. ಅದಕ್ಕಾಗಿ ಒಂದು ತಾಮ್ರದ ಬಿಂದಿಗೆ ಅಥವಾ ಚೊಂಬಿನ ತುಂಬ ಯೋಗಕ್ಷೇಮದ ನೀರನ್ನು ಹಾಕಿ ಅದರಲ್ಲಿ 1 ರೂಪಾಯಿಯ ನಾಣ್ಯವನ್ನು ಹಾಕಿದರೆ ಲಕ್ಷ್ಮೀ ದೇವಿಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಒಂದು ವೇಳೆ ನಿಮಗೆ ಆರ್ಥಿಕ ಸಂಕಷ್ಟ, ಸಾಲದ ಬಾಧೆಗಳು ಹೆಚ್ಚಾಗಿದ್ರೆ ಆ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು 2 ಲವಂಗಗಳನ್ನು ಹಾಕಿ. ಆದರೆ ನೆನಪಿಡಿ, ಪ್ರತಿದಿನ ಬೆಳಗ್ಗೆ ಆ ಹಳೆ ನೀರನ್ನು ಬದಲಾಯಿಸಿ ಹೊಸ ನೀರನ್ನು ತುಂಬಿಸಬೇಕು. ಹೀಗೆ ಮಾಡ್ತಾ ಬಂದರೆ ಸಾಲದ ಬಾಧೆಗಳು ಬೇಗನೆ ತೀರುತ್ತವೆ. 2. ಪವಿತ್ರ ಶಂಖ ಹಾಗೂ ಪೂಜಾ ಕೋಣೆಯಲ್ಲಿರುವ ಪವಿತ್ರವಾದ ಶಂಖವನ್ನು ಯಾವತ್ತೂ ಖಾಲಿಯಾಗಿಡಬಾರದು. ಅದರಲ್ಲಿ ಕಡ್ಡಾಯವಾಗಿ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಪೀಠದ ಮೇಲಿಡಬೇಕು. ಪೂಜೆಯ ಆರಂಭ. ಇನ್ನು ಪೂಜಾ ವಿಧಾನವನ್ನು ಶುರು ಮಾಡುವ ವಿಷಯಕ್ಕೆ ಬಂದರೆ, ಮುಖ್ಯವಾದ ಪೂಜೆಗಳನ್ನು ಮಾಡುವಾಗ ಮೊದಲು ಹಳದಿಯಿಂದ ಒಂದು ಸಣ್ಣ ಗಣಪತಿಯನ್ನು ಮಾಡಿ ಪೂಜಿಸಿದ ನಂತರವೇ ಉಳಿದ ದೀಪಾರಾಧನೆ ಹಾಗೂ ಪೂಜೆಗಳನ್ನು ಮಾಡಬೇಕು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಅರಿಶಿನ ಗಣಪತಿಯನ್ನು ತೆಗೆದು ಯಾರೂ ತುಳಿಯದ ಹಸಿರು ಗಿಡಗಳ ಬುಡದಲ್ಲಿ ಇಡಬೇಕು. ಕರ್ಪೂರ ಹಚ್ಚುವ ಕ್ರಮ. ಇವೆಲ್ಲಕ್ಕಿಂತ ಮುಖ್ಯವಾಗಿ ದೇವರಿಗೆ ಆರತಿ ಕೊಡುವಾಗ ತುಂಬ ಜನರು ಕರ್ಪೂರವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚುತ್ತಾರೆ. ಹಾಗೆ ಮಾಡಲೇಬಾರದು. ಬೆಳಗುತ್ತಿರುವ ಏಕಾರತಿ ಅಥವಾ ಅಗರಬತ್ತಿಯಿಂದ ಮಾತ್ರ ಕರ್ಪೂರವನ್ನು ಹಚ್ಚಬೇಕು. ಈಗ ಪುಷ್ಪ ಮತ್ತು ನೈವೇದ್ಯದ ನಿಯಮಗಳನ್ನು ನೋಡೋಣ. ದೇವರಿಗೆ ಸಮರ್ಪಿಸುವ ನೈವೇದ್ಯ ಮತ್ತು ಹೂಗಳ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚಿನ ಗಮನ ಹರಿಸಬೇಕು. 1. ಹೂಗಳ ನಿಯಮ. ಮೊದಲನೆಯದಾಗಿ ಸ್ನಾನ ಮಾಡದೆ ಅಪವಿತ್ರವಾಗಿರುವಾಗ ಹೂಗಳನ್ನು ಕೀಳಬಾರದು. ಹಾಗೆ ತುಂಬ ಜನ ಮಾಡುವ ದೊಡ್ಡ ತಪ್ಪು ಅಂದರೆ ಮಾರ್ಕೆಟ್ನಿಂದ ತಂದ ಹೂಗಳನ್ನು ನೀರಿನಲ್ಲಿ ತೊಳೆದು ದೇವರಿಗೆ ಇಡುವ ಹೂಗಳನ್ನು ಯಾವತ್ತೂ ತೊಳೆಯಲೇಬಾರದು. ಅಷ್ಟೇ ಅಲ್ಲ, ವಾಸನೆ ನೋಡಿದ ಹೂಗಳನ್ನು ಪೂಜೆಗೆ ಬಳಸಲೇಬಾರದು. 2. ವಿಷ್ಣು ಪೂಜೆಗೆ ತುಳಸಿ. ಇನ್ನೊಂದೆಡೆ ವಿಷ್ಣು ಮೂರ್ತಿಗೆ ಸಮರ್ಪಿಸುವ ನೈವೇದ್ಯದಲ್ಲೇ ಕಡ್ಡಾಯವಾಗಿ ತುಳಸಿ ದಳಗಳು ಇರಲೇಬೇಕು. ಇಲ್ಲಾಂದರೆ ಆ ಪೂಜೆಯನ್ನು ಸ್ವಾಮಿ ಸ್ವೀಕರಿಸುವುದಿಲ್ಲ. ಆದರೆ ತುಳಸಿಯನ್ನು ಕೀಳುವಾಗ ಉಗುರುಗಳಿಂದ ಚಿವುಟಬಾರದು. ಕೇವಲ ಬೆರಳುಗಳಿಂದ ಮಾತ್ರ ಮೃದುವಾಗಿ ಕೀಳಬೇಕು. 3. ನೈವೇದ್ಯದ ಪಾತ್ರೆಗಳು. ಇನ್ನು ದೇವರಿಗೆ ಬಾಳೆಹಣ್ಣನ್ನು ನೈವೇದ್ಯ ಮಾಡುವಾಗ ಯಾವಾಗಲೂ ಅದರ ಸಿಪ್ಪೆ ಸುಲಿದು ಇಡಬೇಕು. ಹಾಗೆ ನೈವೇದ್ಯವನ್ನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಇಡದೆ ಹಿತ್ತಾಳೆ, ಬೆಳ್ಳಿ ಪಾತ್ರೆ ಅಥವಾ ವೀಳ್ಯದೆಲೆಯ ಮೇಲಿಡಬೇಕು. ಮುಖ್ಯವಾಗಿ ವ್ರತಗಳ ಸಮಯದಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ನೈವೇದ್ಯ ಇಟ್ಟರೆ ಅಖಂಡ ರಾಜಯೋಗ ಒಲಿದು ಬರುತ್ತದೆ ಅಂತ ಪಂಡಿತರು ಹೇಳ್ತಾರೆ. ಹೀಗೆ ನೈವೇದ್ಯ ಇಟ್ಟ ನಂತರ ಆ ಪಾತ್ರೆಯ ಸುತ್ತಲೂ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅಂದರೆ ನೀರು ಚಿಮುಕಿಸಬೇಕು. ಆಗಲೇ ಭಗವಂತ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ. ಕೆಲವೊಮ್ಮೆ ನಾವು ಪೂಜೆ ಮಾಡುತ್ತಿರುವಾಗ ನಮಗೆ ಗೊತ್ತಿಲ್ಲದೆ ಕೆಲವು ಘಟನೆಗಳು ನಡೆದು ಬಿಡುತ್ತವೆ. ಅದನ್ನೆಲ್ಲ ಅಪಶಕುನ ಅಂತ ಭಾವಿಸಿ ಭಯಪಡುವ ಅಗತ್ಯವಿಲ್ಲ. 1. ದೀಪ ಆರಿ ಹೋದರೆ. ಉದಾಹರಣೆಗೆ ಪೂಜೆ ಮಾಡುವಾಗ ಇದ್ದಕ್ಕಿದ್ದಂತೆ ದೀಪ ಆರಿ ಹೋದರೆ ಗಾಬರಿ ಬೀಳದೆ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಅಂತ ಸ್ಮರಿಸುತ್ತಾ ಪ್ರಶಾಂತವಾಗಿ ಮತ್ತೆ ಹೊಸ ದೀಪವನ್ನು ಹಚ್ಚಿ. 2. ಕೊಬ್ಬರಿ ಕಾಯಿ ಕೊಳೆತ ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿಕಾಯಿ ಒಳಗಡೆ ಕೊಳೆತು ಹೋಗಿದ್ರೆ ಏನೋ ಕೆಡುಕಾಗಿ ಬಿಡುತ್ತದೆ ಅಂತ ಭಯಪಡುತ್ತಾರೆ. ಆದರೆ ಅದು ಅನಿಷ್ಟ ಅಲ್ಲವೇ ಅಲ್ಲ. ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನು ಆ ಕಾಯಿ ತನ್ನೊಳಗೆ ಹೀರಿಕೊಂಡಿದೆ ಅಂತ ಅರ್ಥ. ಹಾಗಾಗಿ ತಕ್ಷಣ ಅದನ್ನು ಹೊರಗೆ ಬಿಸಾಕಿ ಕೈಕಾಲು ತೊಳೆದುಕೊಂಡು ಬಂದು ಹೊಸ ಕಾಯಿಯನ್ನು ಹೊಡೆಯಿರಿ. 3. ಕುಂಕುಮದ ಭರಣಿ. ಕೆಳಗಡೆ ಬಿದ್ದರೆ ಇದು ರೀತಿ ಕುಂಕುಮದ ಭರಣಿ ಕೈ ತಿಪ್ಪಿ ಕೆಳಗೆ ಬಿದ್ದರೆ ತಕ್ಷಣ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂದುಕೊಳ್ತಾ ಅದನ್ನು ಎತ್ತಿ ಯಾರೂ ತುಳಿಯದ ಜಾಗದಲ್ಲಿ ಅಥವಾ ತುಳಸಿ ಕಟ್ಟೆಯೊಳಗೆ ಹಾಕಿ. 4. ಅಗರಬತ್ತಿಯ ನಿಯಮ. ಅಷ್ಟೇ ಅಲ್ಲದೆ ದೇವರ ಮುಂದೆ ಯಾವಾಗಲೂ 3 ಅಥವಾ 5 ಅಗರಬತ್ತಿಗಳನ್ನು ಮಾತ್ರ ಹಚ್ಚಬೇಕು. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ಆ ಅಗರಬತ್ತಿಯಿಂದ ಉದುರುವ ಬೂದಿ ದೇವರ ಫೋಟೋಗಳು ಅಥವಾ ವಿಗ್ರಹಗಳ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಇದಕ್ಕಾಗಿ ಅಗರಬತ್ತಿ ಸ್ಟ್ಯಾಂಡ್ ಕೆಳಗೆ ಒಂದು ಸಣ್ಣ ತಟ್ಟೆಯನ್ನು ಇಟ್ಟರೆ ಬೂದಿ ಎಲ್ಲೂ ಹರಡುವುದಿಲ್ಲ. 5. ಸೀನುವಿಕೆ. ಕೊನೆಯದಾಗಿ ಪೂಜೆ ಮಾಡುವಾಗ ಹಠಾತ್ತಾಗಿ ಸೇನು ಬಂದರೆ ಪೂಜೆಯನ್ನು ಅಲ್ಲೇ ನಿಲ್ಲಿಸಿ ತಕ್ಷಣ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಮತ್ತೊಮ್ಮೆ ಪೂಜೆಯನ್ನು ಮುಂದುವರಿಸಬೇಕು. ಈಗ ಫೋಟೋಗಳ ದಿಕ್ಕು ಮತ್ತು ಪೂಜಾ ಕೋಣೆಯ ಅಂದದ ಬಗ್ಗೆ ಮಾತನಾಡೋಣ. ಪೂಜಾ ಕೋಣೆಯ ವಾಸ್ತು ವಿಷಯಕ್ಕೆ ಬಂದರೆ ಅಲಂಕಾರ ಎಷ್ಟು ಮುಖ್ಯವೋ ದಿಕ್ಕುಗಳು ಕೂಡ ಅಷ್ಟೇ ಮುಖ್ಯವಾಗುತ್ತವೆ. 1. ಫೋಟೋಗಳ ದಿಕ್ಕು.
ದೇವರ ಫೋಟೋಗಳು ಯಾವತ್ತೂ ದಕ್ಷಿಣ ಮುಖವಾಗಿರಬಾರದು. ಅದು ಪೂರ್ವ ಅಥವಾ ಪಶ್ಚಿಮ ದಿಕ್ಕನ್ನು ನೋಡುತ್ತಿದ್ದರೆ ತುಂಬಾ ಒಳ್ಳೆಯದು. ಹಾಗೆ ವಿಘ್ನ ನಿವಾರಕ ಗಣೇಶ, ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯನ್ನು ಒಂದು ಪೀಠದ ಮೇಲೆ ಇಟ್ಟು ಪೂಜಿಸಿದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿಗುವುದರ ಜೊತೆಗೆ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ. 2 ವಿಗ್ರಹಗಳನ್ನು ಇಡುವ ಕ್ರಮ. ಆದರೆ ನೆನಪಿಟ್ಟುಕೊಳ್ಳಿ, ದೇವರ ವಿಗ್ರಹಗಳು ಒಂದಕ್ಕೊಂದು ಎದುರು ಬದುರಾಗಿರುವಂತೆ ಅಥವಾ ಬಾಗಿಲಿನ ಹಿಂದೆ ಅಡಗಿಸಿಟ್ಟ ಹಾಗೆ ಅಪ್ಪಿತಪ್ಪಿಯೂ ಇಡಬಾರದು. ಹಾಗಿದ್ರೆ ಮನೆಯಲ್ಲಿ ಪದೇ ಪದೇ ಗಲಾಟೆಗಳಾಗುತ್ತವೆ. ಇದರ ಜೊತೆಗೆ ಭಿನ್ನವಾಗಿರುವ ವಿಗ್ರಹಗಳು, ಗ್ಲಾಸ್ ಒಡೆದಿರುವ ಫೋಟೋಗಳು ಅಥವಾ ಉಗ್ರ ರೂಪದಲ್ಲಿರುವ ಕಾಳಿಕಾದೇವಿ, ಉಗ್ರ ನರಸಿಂಹಸ್ವಾಮಿ ಫೋಟೋಗಳನ್ನು ಗೃಹಸ್ಥರು ಮನೆಯಲ್ಲಿಟ್ಟು ಪೂಜಿಸಬಾರದು. 3. ಬೆಳಕಿನ ವ್ಯವಸ್ಥೆ. ಇನ್ನು ನಿಮ್ಮ ಪೂಜಾ ಕೋಣೆಯನ್ನು ಯಾವತ್ತೂ ಕತ್ತಲಾಗಿಡಬೇಡಿ. ರಾತ್ರಿ ವೇಳೆಯಲ್ಲೂ ಅಲ್ಲಿ ಬೆಳಕಿರುವಂತೆ ಒಂದು ಸಣ್ಣ 0 ಬಲ್ಬ್ ಹಾಕಿಡಿ. ಈಗ ಪೂಜೆ ಮುಕ್ತಾಯದ ನಂತರ ನಿಯಮಗಳನ್ನು ನೋಡೋಣ. ಪೂಜೆ ಮುಗಿಯುವ ಸಮಯದಲ್ಲೂ ಕೂಡ ನಾವು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. 1. ಧೂಪ ಮತ್ತು ಗಂಟೆ. ಮುಖ್ಯವಾಗಿ ದೇವರಿಗೆ ಸಾಂಬ್ರಾಣಿ ಧೂಪ ಹಾಕುವಾಗ ಕಡ್ಡಾಯವಾಗಿ ಗಂಟೆಯನ್ನು ಬಾರಿಸಲೇಬೇಕು. ಇಲ್ಲಾಂದರೆ ಆ ಧೂಪ ದೇವರಿಗೆ ತಲುಪುವುದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. 2. ಕೊಬ್ಬರಿ ಚಿಪ್ಪುಗಳು. ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿ ಚಿಪ್ಪುಗಳನ್ನು ಪೂಜಾ ಕೋಣೆಯಲ್ಲಿ ಜಾಸ್ತಿ ಸಮಯ ಬಿಡದೆ ತಕ್ಷಣವೇ ಅಲ್ಲಿಂದ ತೆಗೆಯಬೇಕು. ಇಲ್ಲದಿದ್ದರೆ ಅವು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತವೆ. ಕಲಶದ ಅಕ್ಕಿ ಮತ್ತು ನೀರು. ಇನ್ನು ವ್ರತಗಳನ್ನು ಮಾಡಿದಾಗ ಕಲಶದ ಒಳಗೆ ಕೆಳಗಡೆ ಇಟ್ಟಿದ್ದ ಅಕ್ಕಿಯನ್ನು ನಾವು ನಿತ್ಯ ಬಳಸುವ ಅನ್ನದ ಅಕ್ಕಿಯ ಜೊತೆಗೆ ಸೇರಿಸಿ ಬೇಯಿಸಿ ತಿಂದರೆ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಹಾಗೆ ಕಲಶದಲ್ಲಿರುವ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ ಉಳಿದ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿದರೆ ಇಡೀ ಮನೆ ದೈವಿಕ ಶಕ್ತಿಯಿಂದ ತುಂಬಿ ಹೋಗುತ್ತದೆ. ಉಳಿದ ಬತ್ತಿಗಳ ಮರುಬಳಕೆ. ಅದೇ ರೀತಿ ದೀಪದ ಬತ್ತಿಗಳು ಪೂರ್ತಿಯಾಗಿ ಉರಿಯದೆ ಅರ್ಧಕ್ಕೆ ಆರಿ ಹೋದರೆ ಅದನ್ನು ಬಿಸಾಡಬೇಡಿ. ಆ ಬತ್ತಿಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಪುಡಿ, ಪಚ್ಚ ಕರ್ಪೂರ ಹಾಕಿ ಕೆಂಡದ ಮೇಲೆ ಹಾಕಿ ಆ ಹೊಗೆಯನ್ನು ಇಡೀ ಮನೆಗೆ ತೋರಿಸಿ. ಹೀಗೆ ಮಾಡಿದರೆ ಮನೆಗಿರುವ ದೃಷ್ಟಿ ದೋಷವೆಲ್ಲ ಮಾಯವಾಗಿ ಬಿಡುತ್ತದೆ. ಹೊಸಲಿಗೆ ಕುಂಕುಮ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಹೊಸ್ತಿಲಿಗೆ ಕುಂಕುಮ ಇಡುವಾಗ ಬೆರಳುಗಳಿಂದ ನೇರವಾಗಿಡದೆ ಒಂದು ಕೈಯಲ್ಲಿ ಕುಂಕುಮದ ಭರಣಿಯನ್ನಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಮಾತ್ರ ಬೊಟ್ಟಿಡಬೇಕು. ಹೀಗೆ ಮಾಡಿದರೆ ವಿಶೇಷವಾದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಆರತಿ ಮತ್ತು ಪ್ರಸಾದ ಸ್ವೀಕಾರ. ಹಾಗೆ ಆರತಿ ತೆಗೆದುಕೊಳ್ಳುವಾಗ ಭಕ್ತಿಯಿಂದ ಕಣ್ಣುಗಳಿಗೆ ಒತ್ತಿಕೊಂಡು ತಲೆಗೆ ಸವರಿಕೊಂಡು ದೇವರ ಪಾಸಿಟಿವ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಏನೆಂದರೆ ದೇವರ ಪ್ರಸಾದವನ್ನು ಯಾವಾಗಲೂ ಬಲಗೈಯಿಂದಲೇ ಸ್ವೀಕರಿಸಬೇಕು. ಅಪ್ಪಿತಪ್ಪಿಯೂ ಎಡಗೈಯಿಂದ ತಗೊಂಡ್ರೆ ನಾವು ಮಾಡಿದ ಪುಣ್ಯವೆಲ್ಲ ಹೊರಟು ಹೋಗುತ್ತದೆ. ಪೂಜೆಯ ಸಮರ್ಪಣೆ. ಇನ್ನು ಪೂಜೆ ಮುಗಿದ ಮೇಲೆ ಬಲಗೈ ಅಂಗೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ದೇವರ ಮುಂದೆ ಬಿಡುತ್ತಾ ಕೃಷ್ಣಾರ್ಪಣಮಸ್ತು ಅಂತ ಭಕ್ತಿಯಿಂದ ಹೇಳಬೇಕು. ಅದೇ ರೀತಿ ಪೂಜಾ ಕೋಣೆಯಿಂದ ಹೊರಗೆ ಬರುವಾಗ ದೇವರಿಗೆ ಬೆನ್ನು ತೋರಿಸದೆ 2 ಹೆಜ್ಜೆ ಹಿಂದಿಟ್ಟು ಆಮೇಲೆ ಬರಬೇಕು. ಕೊನೆಯದಾಗಿ ಒಂದು ಮಾತು. ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಿದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಇಂಥ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನಾವು ಮಾಡುವ ಪೂಜೆಗೆ ಖಂಡಿತ ಸರಿಯಾದ ಫಲ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.